ನಾನು ಸುಮಾರು 2 ವರ್ಷದಿಂದ ಈ ತರಬೇತಿಗಳನ್ನ ಮಹಿಳೆಯರ ಜೊತೆ ಮತ್ತೆ ಯುವತಿಯರ ಜೊತೆ ನೋಡ್ತಾ ಅವ್ರ ಜೊತೆ ನಾನು ಟ್ರೈನಿಂಗಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ನನಗೆ ಈ ಟ್ರೈನಿಂಗ್ ವಸ್ತ್ರಹಳ್ಳಿ ಈ ಮುಟ್ಟಿನ ಬಗ್ಗೆ ಎಲ್ಲ ನಾವು ಸಣ್ಣವರಿಂದ ನಾವು ಕೇಳಿದ್ದೇ ಇಲ್ಲ. ನಾವೆಲ್ಲ ಹಾಸ್ಟೆಲಲ್ಲಿ ಬೆಳೆದಿದ್ದು ಹುಡುಗಿರಾಗಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿಲ್ಲ, ಮತ್ತೆ ಅಲ್ಲಿ ಯಾರು ಹೇಳ್ತಾನೂ ಇರಲಿಲ್ಲ. ನಾನು 10th ಅಲ್ಲಿ ಕೂಡ ನಮಗೆ ಈ ಒಂದು ಭಾಗನ ತೆಗೆದ್ಬಿಡೋರು, ಪೀರಿಯಡ್ಸ್ ಆಗಿರ್ಬೋದು, ಬೇರೆ ಯಾವುದೇ ವಿಷಯನ ನಮಗೆ ಸ್ಕೂಲಲ್ಲಿ ಹೆಚ್ಚಿನ ಬಗ್ಗೆ ಮುಟ್ಟಿನ ಬಗ್ಗೆ ಎಲ್ಲ ಹೇಳ್ತಾ ಇರಲಿಲ್ಲ. ಅವಾಗಿಂದ ನಾನು ಇದನ್ನ ಮುಟ್ಟಿನ ಬಗ್ಗೆ ಎಲ್ಲ ಮಾತಾಡಿದಾಗ ಒಂಥರ ನನಗೆ ಅಸಹ್ಯ ಆಗೋ ಥರ, ಅಥವಾ ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಮಹಿಳೆಯರಿಗೆ, ಮಕ್ಕಳಿಗೆಲ್ಲ ಈ ಥರ ಎಲ್ಲ ಹೇಳ್ಕೊಡ್ತಾರಲ್ಲ ಅಂತ ನನ್ನಲ್ಲಿ ನಾನೇ ಒಂಥರ ಬೇಸರ ಆಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಅದನ್ನ ಟ್ರೈನಿಂಗಲ್ಲಿ ಮಾತಾಡ್ತಾ ತಿಳ್ಕೊಂತ ನನಗೆ ಅನಿಸ್ತು, ಹೌದು ಇದನ್ನೆಲ್ಲ ತಿಳ್ಕೊಬೇಕು, ಇದನ್ನೆಲ್ಲ ತಿಳ್ಕೊಂಡೇ ಇದ್ರೆ ಅದ್ರ ಪರಿಣಾಮ ಯಾವ ಥರ ಇರುತ್ತೆ. ಈಗ ನಾವೇ ಅದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ, ಈಗ ನನಗೂ ಒಂದು ಹೆಣ್ಮಗು ಇದೆ, ನಾವು ಆ ಮಗುನ ಥರ ಬೆಳೆಸ್ತೀವಿ ಅದನ್ನ ಹೇಳ್ಕೊಡದೇ ಇದ್ರೆ. ಇದೆಲ್ಲ ಯೋಚನೆ ಮಾಡ್ತಾ ಟ್ರೈನಿಂಗ್ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಹಿಳೆಯರಿಗೆಲ್ಲ ಮತ್ತೆ ಈಗ ಟ್ರೈನಿಂಗ್ ಬರೋವಾಗ ನಾವು ಕಲ್ತಿದ್ದಲ್ದೇನ ಮತ್ತೆ ಮಹಿಳೆಯರಿಗೆ ಹೋಗಿ ಎಲ್ಲರಿಗೂ ಹೇಳ್ಕೊಂಡು ಈ ಥರ ವಿಷಯ ಇದೆ, ನೀವು ತಿಳ್ಕೊಬೇಕು ಬನ್ನಿ ಅಂತ ಹೇಳಿ ಸುಮಾರು ಟಾಪಿಕ್ಗಳು, ಮುಟ್ಟಿನ ರಕ್ತ ಕೆಟ್ಟದ್ದಾ ಒಳ್ಳೇದಾ ಅಂತ, ಮತ್ತು ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಯಾವ ರೀತಿ ಆಗುತ್ತೆ, ಅದು ಬರದೇ ಇರೋದಕ್ಕೆ ಮುನ್ನೆಚ್ಚರಿಕೆ ಯಾವ ಥರ ವಹಿಸ್ಕೋಬೇಕು, ಬಂದರೆ ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ, ಮಕ್ಕಳಿಗೆ ಡ್ರೆಸ್ ಕೋಡ್ ಬಗ್ಗೆ ಮತ್ತು ಮಹಿಳೆಯರಿಗೂ ಕೂಡ ಡ್ರೆಸ್ ಕೋಡ್ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಮಕ್ಕಳಿಗೆ ಎಂಪತಿ ಸಿಂಪತಿ ಬಗ್ಗೆ ಮಾತಾಡಿದ್ವಿ. ಯಾರನ್ನೂ ಕೂಡ ನಾವು ಸಿಂಪತಿಯಿಂದ ನೋಡಬಾರ್ದು, ಒಂದು ಎಂಪತಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಎಲ್ಲದನ್ನು ನಮಗೆ ಆಗ್ತಿದೆ ಅನ್ನೋ ರೀತಿಲಿ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಈ ಟ್ರೈನಿಂಗಲ್ಲಿ ಕಲ್ತ್ವಿ. ಜ್ಯೋತಿ, ನಾನು ಬಂದು ಮನೇಲಿ ಇರ್ತೀನಿ, ಟೈಲರಿಂಗ್ ಕೆಲಸ ಮಾಡ್ತೀನಿ. ಪರ್ಸ್ನಲಾಗಿ ಒಂದು ವಿಷಯ ಅಂದ್ರೂ ಪಕ್ಕದ ಮನೇಲಿದ್ದರು, ಆ ಹುಡುಗಿಗೆ ಮಕ್ಕಳಾಗಿಲ್ಲ. ಬಟ್ ಅವ್ರ ಗಂಡ ಏನು ಮಾಡಿದ್ರು, ನಿನ್ನ ಮಗು ಆಗಲ್ಲ, ನಿನಗೆ ಶೋಕೇಸ್ ಗೊಂಬೆನ ಹಾಗೆ ಹಿಂಗೆ ಟಾರ್ಚರ್ ಮಾಡೋರು. ಬಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಈ ವಿಷಯಕ್ಕೆ. ಹೋಗಿದಾಗ ಪಾಪ ಆ ಹುಡುಗಿಗೆ ಲಾಸ್ಟಿಗೆ PCOD ಅಂತೇಳಿನೇ ಆ ಹುಡುಗಿನ ಬಿಟ್ಟೇ ಕೊಟ್ಟರು. ಆ ಹುಡುಗಿ ಕೇಸ್ ಮಾಡಿಬಿಟ್ಟು ಇವಾಗ ಕೇಸ್ ನಡೀತಾ ಐತೆ. ಗಂಡನಿಂದ ಡೈವರ್ಸ್ ಮಾಡಿ ಅವ್ರಿಗೆ ಜೀವನ ಪರಿಹಾರ ಅವ್ರಿಗೆ 5 ಲಕ್ಷ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ನಾನು ಹೋಗಿ ಸೈನ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿದ್ದೀನಿ. ಒಂದೇ ಕೈಯಿಂದ ತಟ್ಟಿದ್ರೆ ಆಗಲ್ಲ, ಶಬ್ದ ಬರಲ್ಲ ಅಂತಾರಲ್ವ. ಎಲ್ಲರೂ ಸೇರಿದರೆ ಒಂದು ಪಕ್ಷ ನಮ್ಗೆ ಗೊತ್ತಿಲ್ಲ ಅಂದ್ರೂ ಒಬ್ಬರಿಗೆ ಲಕ್ಷ್ಮಿ ಈ ಥರ ಐತೆ ನೋಡು ಅಂತಂದರೆ ಸ್ವಲ್ಪ ಎನ್ಕರೇಜ್ ಆಗುತ್ತೆ, ನಮಗೂ ಧೈರ್ಯ ಬರುತ್ತೆ. ಬಟ್ ಏನಂದರೆ ನಾವು ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ, ಮೀಟಿಂಗ್ ಕರೆದಾಗ ಅಯ್ಯೋ ಏನು ಮೀಟಿಂಗಪ್ಪ, ಏನು ಹೋಗೋದು ಅಂತಲೇ ಇರ್ತೀವಿ ಸಾಮಾನ್ಯವಾಗಿ. ಬಟ್ ತುಂಬ ಎನ್ಕರೇಜ್ ಮಾಡಿ ಕಲಾಕ್ಕ, ಲಕ್ಷ್ಮಿ ತುಂಬ ಎನ್ಕರೇಜ್ ಮಾಡ್ತಾರೆ, ನೀವು ಬಂದಾಗ ಬನ್ನಿ 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 ಅಂತ ಕರೀತಾ ಇರ್ತಾರೆ. ಬಟ್ ನನಗೆ ಖುಷಿ ಆಗುತ್ತೆ, ಒಂದೊಂದು ಸರಿ ನಾವು ಬೇಡ ಅಂದ್ರೂ ನಮಗೆ ಸಪೋರ್ಟಿವ್ ಆಗಿ ಕರೀತಾರೆ, ಅದಕ್ಕೆ ಸಂತೋಷ, ತುಂಬ ಖುಷಿಯಾಗುತ್ತೆ. ಈಗಿನ ಜನ್ರೇಷನಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಪೋಲಿ ಪುಂಡ್ರೆಲ್ಲ ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಆಗ ನಮ್ಮ ಮಕ್ಕಳನ್ನ ನಾವು ಕಡಿವಾಣ ಮಾಡಬಾರ್ದು, ಅವರಿಗೆ ನಾವು ರೋಲ್ ಮಾಡೆಲ್ ಆಗಿರಬೇಕು. ಏನಂದರೆ ಅವರಿಗೆ ಅಲ್ಲಿ ಹುಡುಗರು ಇದ್ದಾರಾ, ಅವ್ರನ್ನ ನೀವು ಎದುರಿಸ್ಬೇಕು, ಅವರು ಅಲ್ಲಿ ಕೂತ್ಕೋಬಾರ್ದು, ಆ ಥರ ಸಿಚುವೇಶನ್ ಬರಬೇಕು, ಆ ಥರ ನಾವು ಇರಬೇಕು. ಇಲ್ಲ ನಮ್ಮ ಮಕ್ಕಳನ್ನ ನಾವು ಸರಿ ಮಾಡ್ಕೊತೀವಿ ಅಂದರೆ ಅದು ಆಗಲ್ಲ. ನಮ್ಮ ಮಕ್ಕಳು ಮನೆ ಒಳಗಡೆ ಇರ್ತಾರೆ, ಅವರು ಇನ್ನೂ ಇವಾಗ ಒಬ್ರು ಇರ್ತಾರೆ, ಇಬ್ಬರು ಇರ್ತಾರೆ, 3 ಜನ ಇರ್ತಾರೆ, ಮತ್ತು ಜಾಸ್ತಿ ಜನ ಆಗ್ತಾ ಇರ್ತಾರೆ. ಆವಾಗ ನಮ್ಮ ಏರಿಯಾದಲ್ಲಿ ಸಾಮಾಜಿಕವಾಗಿ ಯಾರೂ ಒಗ್ಗಟ್ಟಾಗಿರಲ್ಲ. ಏನಂದರೆ ಆಮೇಲೆ ಮತ್ತು ಹೆಣ್ಮಕ್ಳಿಗೆ ಆಗೋವಂಥ ಪ್ರಾಬ್ಲಮ್ಸ್, ಈಗ ಹೊರಗಡೆ ಬಸ್ಸಲ್ಲಿ ಮತ್ತು ಹೊರಗಡೆ ಎಲ್ಲನೂ ಹೋದರೆ ಗಂಡು ಮಕ್ಕಳೇ ಮೇಲೂ ಅದು ಇದು ಅಂತ ಇದು ಮಾಡ್ತಾರೆ. ಸೊ ಹಂಗಾಗಿ ಗಂಡು ಮಕ್ಳಿಗೆ ಏನಿದೆಯೋ ಅದರಷ್ಟು ಸಮಾನವಾಗಿ ನಾವು ದುಡಿತೀವಲ್ವ, ನಾವು ದುಡಿತೀವಿ. ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಒಂದೇ ಸಮಾನತೆಯಿಂದ ಇದ್ದೀವಿ ಅಂತ ತೋರಿಸ್ಕೋಬೇಕು. ನಾವು ಮುಂದೆ ಎಲ್ಲ ಒಗ್ಗಟ್ಟಾಗಿ ಸಾಮಾಜಿಕವಾಗಿ ಒಗ್ಗಟ್ಟಾಗಿ ಬಂದರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ. ಫಸ್ಟ್ ಇಗ್ನೋರ್ ಮಾಡಿದ್ರು, ಯಾಕೆ ಹೋಯ್ತಾ ಮನೇಲಿ ಕೆಲಸ ಇಲ್ವಾ, ಸಿಗೋದು ಒಂದು ಭಾನುವಾರ, ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ವಾ, ಹಿಂಗೆ ಬೇರೆ ನೋಟ್ಸ್ಗಳೆಲ್ಲ ಕೊಟ್ಟಿರ್ತಾರೆ, ಇದು ಬೇರೆ, ಜೊತೆಗೆ ಮೀಟಿಂಗ್ ಬೇರೆ ಅನ್ನೋ ಫ್ರಸ್ಟ್ರೇಷನು. ಬಟ್ ಆದರೂ ಒಂದು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಪಕ್ಕದಲ್ಲಿಟ್ಟು ನಾವು ಬರ್ತೀವಿ. ಇನ್ನೊಂದು ಝೋನ್ ಏನಂದರೆ, ಎಲ್ಲ ಮನೇಲಿ ಅಷ್ಟು ಕೆಲಸ ಇರ್ತೈತಪ್ಪ, ಎಲ್ಲೋ ಒಂದು ಕಡೆ ಫ್ರೀ ಸಿಗ್ತಲ್ಲ ಅಂತಲೂ ಬರ್ತೀವಿ ನಾವು. ಬೇರೆ ಬೇರೆ ಮಕ್ಕಳು ನೋಡ್ಬೋದು, ಅವ್ರವ್ರದ್ದು ಏನು ಫೀಲಿಂಗ್ಸ್ ಇದೆ ಅಂತ ಅದನ್ನು ತಿಳ್ಕೊಬೋದು. ಜೊತೆಗಿದ್ದು ನಾವೇನು ಫೀಲ್ ಮಾಡ್ತೀವಿ ಅಂತ ಅವ್ರ ಜೊತೆ ಹಂಚ್ಕೊತೀವಿ. ಅವ್ರು ಅದಕ್ಕೊಂದು ಕೌಂಟ್ರ್ ಕೊಡೋದು, ನಾವೊಂದು ಮಾತಾಡೋದು ಅವ್ರ ಜೊತೆ. ಹಿಂಗೆ ಫ್ರೆಂಡ್ಶಿಪ್ಪಾಗಿ 1 ಅವರ್ ಅದು ಹೇಗೆ ಸ್ಪೆಂಡ್ ಆಯ್ತು ಅಂತಲೇ ಗೊತ್ತಾಯ್ತಿಲ್ಲ. ಅದೊಂದು ಫ್ರೆಂಡ್ಶಿಪ್ ಝೋನಲ್ಲಿ ಇದನ್ನು ಕೂಡ ಕಲ್ತ್ಕೊಂಡ್ವಿ ಅಂತಲೂ ನಾವು ಅದಕ್ಕೆ ಇದು ಮಾಡ್ತೀವಿ. ಲವ್ ಮಾಡ್ತಾರೆ, ನಮ್ಮ ಪೇರೆಂಟ್ಸ್ಗೆ ಆಟ ತಡೆಯೋಕ್ಕಾಯ್ತಲ್ಲ ಬಿಡು ಬಾ ಓಡೋಗೋಣ, ಅಥವಾ ಅವ್ರ ಮನೇಲಿ ಇದ್ಬಿಡೋದು. ಲವ್ ಅನ್ನೋದು ಇಟ್ಸ್ ಅಟ್ರಾಕ್ಷನ್. ನಾವು ನೋಡಿರೋ ಹಾಗೆ ಈ ಟೈಮಲ್ಲೆಲ್ಲ ಅದೆಲ್ಲ ಅಟ್ರಾಕ್ಷನ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಬದಲು ನೀವು ನಿಮ್ಮ ಎಜುಕೇಷನ್ ಬಗ್ಗೆನೋ ಅಥವಾ ನಿಮ್ಮ ಡ್ರೀಮ್ ಬಗ್ಗೆನೋ ನೀವು ಅದ್ರ ಬಗ್ಗೆ ಇದು ಮಾಡಿದ್ರೆ ಇದೆಲ್ಲ ಟಾಪಿಕ್ಕೇ ಬರಲ್ಲ. ನಮ್ಮ ಏಜಲ್ಲಿರೋಲ್ಲ ನೋಡಿ
ಕೇಳ್ಪಟ್ಟಿದ್ದೀವಿ, ಇದೆಲ್ಲ ಕಣ್ಮುಂದೆ ನೋಡ್ತೀವಿ, ಏನೂ ಅನ್ನಂಗಿಲ್ಲ. ನೀನು ಹಾಗೆ ಮಾಡಬೇಡ ಅಂತಂದ್ರೆ ಅವ್ರು ಕೇಳೋ ರೆಡಿನೇ ಇಲ್ಲ. ಈ ಥರ ಹುಡುಗರಾದ್ರೆ ಡ್ರಿಂಕ್ಸು, ಸ್ಮೋಕು ಈ ಥರ ಎಲ್ಲ ಅಟೆಂಡ್ ಆಗಿಬಿಡ್ತಾರೆ, ಅಡಿಕ್ಟ್ ಆಗಿಬಿಟ್ಟು ಅದಕ್ಕೆ ತೊಗೊಂಡ್ಬಿಡ್ತಾರೆ. ನಾವು ಅದಕ್ಕೇ ನಮ್ಮ ಏಜಲ್ಲಿ ಇರೋರು ಹುಡುಗ ಆಗಲಿ ಹುಡುಗಿ ಆಗಿರಲಿ ಅವ್ರವ್ರ ಕಂಟ್ರೋಲಲ್ಲಿ ಅವರಿದ್ದರೆ ಯಾವುದೂ ಕೂಡ ಅವ್ರಿಗೇನು ಮಾಡಲ್ಲ ಅಂತ ಅವ್ರವ್ರ ಕಂಟ್ರೋಲಲ್ಲಿ ಅವ್ರು ಇಟ್ಕೊಬೇಕು. ಇನ್ನು ನಮ್ಮನ್ನ ದೂಷಿಸ್ತಾರೆ, ನಮ್ಮನ್ನ ಹೆಚ್ಚಾಗಿ ನಮ್ಮ ಪೇರೆಂಟ್ಸ್ನ ದೂಷಿಸ್ತಾರೆ. ನೋಡಿ ಹೆಂಗಿದ್ದಾಳೆ ನೋಡು, ಹೇಗೆ ಮಾಡ್ತಾರೆ ನೋಡು, ಆ ಪೇರೆಂಟ್ಸ್ ಅದೇನಂತ ಬುದ್ಧಿ ಕಲಿಸಿದಾರೋ, ಹೇಗೆ ನೋಡ್ಕೊತಾರೋ, ಈಗೆಲ್ಲ ಮಾತು ಬರುತ್ತೆ. ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಇದ್ರೂ ಕೂಡ ರೋಡು ಹಂಗೆ ಹೇಳ್ಕೊಳ್ಳೋದು, ಏನೋ ಅವರೇ ಏನೋ ತಿಂತಾಯಿದ್ದೀವೇನೋ ಅನ್ನೋಂಗೆ. ಪೇರೆಂಟ್ಸ್ ಸಪೋರ್ಟ್ ನಮಗೆ ಸಿಕ್ತಿದೆ ಅಂದರೆ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾರೂ ಕೂಡ ಯಾವ ಪೇರೆಂಟ್ಸು ಕೂಡ ಎಷ್ಟು ಜನ ಪೇರೆಂಟ್ಸ್ ತಾನೇ ಹಿಂಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಸಜ್ಜ. ನಮ್ಮ ಪೇರೆಂಟ್ಸ್ ಹ್ಯಾವ್ ಎ ಫುಲ್ ಸಪೋರ್ಟ್. ನಾನು ಯಾವುದೂ ಕೂಡ ನನ್ನನ್ನು ಇಗ್ನೋರ್ ಮಾಡಲ್ಲ. ನನ್ನ ಎಜುಕೇಷನ್ಗಾಗಿರಲಿ ಅಥವಾ ನನ್ನ ಡ್ರೀಮ್ಸ್ಗಾಗಿರಲಿ ಅದಕ್ಕೂ ಕೂಡ ನನಗೆ ಇದು ಮಾಡಲ್ಲ. ಬಟ್ ಆದರೂ ಅವರು ಕೆಲವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಾನು ಇನ್ನೂ ಯಾಕೆ ಬೇರೆ ಟಾಪಿಕ್ ಬಗ್ಗೆ ಎಲ್ಲ ಮಾತಾಡಬಾರ್ದು, ನಾನು ಯಾಕೆ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಕ್ಕೆ ಅವ್ರ ಜೊತೆ ಇನ್ನೂ ಎಕ್ಸ್ಪ್ಲೇನ್ ಮಾಡಬಾರ್ದು. ನಾನು ಅವ್ರ ಕನ್ವರ್ಸೇಷನ್ ಮಾಡಿದ್ರೆ ಬೇರೆಯವ್ರ ಜೊತೆನೂ ಅವ್ರಿಗೂ ಹೇಳ್ಕೊಡ್ಬೋದು ನಾನು. ಯಾಕಂದರೆ ಎಲ್ಲ ಒಬ್ಬರು ತಲೆಯಲ್ಲೇ ಬರೋಕ್ಕಾಗಲ್ಲ. ನಾವು ಇದೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀವಿ, ನಮಗೂ ಬೇರೆ ಬೇರೆ ತಲೆಯಲ್ಲೆಲ್ಲ ಓಡ್ತಾ ಇರ್ತೈತೆ. ಹಿಂಗೆ ಮಾಡಿದ್ರಲ್ಲ ಮೇ ಬಿ ಹಿಂಗೆ ಮಾಡ್ಬೋದೇನೋ, ಈ ಟಾಪಿಕ್ ಮಾಡಿದ್ರಲ್ಲ ಬೇರೆ ಟಾಪಿಕ್ ಬೇರೆ ಆಗುತ್ತೆ ಅದನ್ನು ಮಾಡ್ಬೋದೇನೋ ಅಂತ ನಾವು ಅದನ್ನು ಎತ್ತಿದ್ರೇ ಅವರು ಇವರು ನಮ್ಮ ಬೇರೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ನಮ್ಮ ಮೀಟಿಂಗ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊತಾ ಇದ್ದಾರೆ ನಮ್ಮನ್ನ ಅಂತ ಅವ್ರು ತಿಳ್ಕೊಂಡು ಅವರು ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು ಮೇಘನ, ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ನನ್ನ ಸ್ಕೂಲ್ ಹೆಸರು SSUP ಕಾನ್ವೆಂಟ್ ಹೈಸ್ಕೂಲ್. ನಾನು ಮೀಟಿಂಗ್ಸ್ ಬಂದು ಆಲ್ರೆಡಿ 1.5 years ಆಯಿತು. ನಾನು 2 or 3 ಸೆಕ್ಷನ್ಸ್ ಮಾಡಿಲ್ಲ. ನಾನು ಜಾಸ್ತಿ ಅಳವಡಿಸ್ಕೊಂಡಿರೋದಂದರೆ ಚೈಲ್ಡ್ ಮ್ಯಾರೇಜ್. ಯಾಕಂದರೆ ಚಿಕ್ಕ ವಯಸ್ಸಿಂದನೇ ಮದುವೆ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಕ್ಸ್ಪೆಷಲಿ ನಮ್ಮೂರಲ್ಲಿ 16-15 ವಯಸ್ಸಲ್ಲೇ ಮದುವೆ ಮಾಡಿಸ್ತಾರೆ ಅಥವಾ ಇದನ್ನು ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಇಷ್ಟ ಆಗಿಲ್ಲ ಅಂದರೂ ಇದನ್ನು ಮಾಡ್ತಾರೆ. ನಮ್ಮ ಏರಿಯಾದಲ್ಲೂ ಆಗೈತೆ. ಅವಕ್ಕ ಕೇಸ್ ಹಾಕಿತ್ತು, ಲವ್ ಮಾಡಿದ್ದಾರೆ ಅಂತ ಮದುವೆ ಮಾಡಿಸಿ ಅವಕ್ಕ ಕೇಸ್ ಹಾಕಿ ಇದನ್ನು ಮಾಡಿದ್ದಾರೆ. ಇವಾಗ ಅವರು ಇದನ್ನು ಸಪ್ರೇಟ್ ಆಗಿದ್ದಾರೆ ಅವರಿಬ್ಬರು. ತುಂಬ ಚೈಲ್ಡ್ ಮ್ಯಾರೇಜ್ ಚಿಕ್ಕ ವಯಸ್ಸಿಗೆ ಹೊಡೋಗಿ ಮಕ್ಕಳು ಮಾಡಿಕೊಂಡು ಕಷ್ಟಪಟ್ಟು ಇದನ್ನು ಮಾಡ್ಕೊಂಡು ವಾಪಸ್ ಬರ್ತಾರೆ. ಇನ್ನು ಅವ್ರ ಗಂಡಂದಿರಂತೂ ಕೇಳಲೇಬಾರ್ದು, ಹೊಡೆದು ತುಂಬ ಇದನ್ನು ಮಾಡ್ತಾರೆ. ಇನ್ನು ಎಂಪತಿ ಸಿಂಪತಿ ಬಗ್ಗೆ ನಾವು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಾವೆಲ್ಲ ಅರ್ಥ ಮಾಡ್ಕೊತೀವಿ. ನಾನು ಅದು ಅಳವಡಿಸ್ಕೊಂಡಿದ್ದೀನಿ ಕೂಡ. ನಾನು ಫಸ್ಟು ಬೇರೆ ನಂದು ಮಾತ್ರ ನಾನು ನೋಡ್ಕೊತಿದ್ದೆ. ಯಾಕಂದರೆ ನಮ್ಮದು ಬೆಸ್ಟು, ಬೇರೆಯವ್ರು ನೋಡೋದೇ ಏನೋ ಇದೈತೆ, ನಮ್ಮದು ನಾವು ಫಸ್ಟ್ ನೋಡ್ಕೊಬೇಕು ಅಷ್ಟೇ. ಆದರೆ ಇವಾಗ ಅವ್ರು ಏನೇ ಎಮೋಷನ್ಸ್ ಮಾಡಿದ್ರು, ಏನೇ ಇದನ್ನು ಮಾಡಿದ್ರು ಅವ್ರದ್ದು ನಾವು ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತೀವಿ. ಇವನ್ ಪ್ಯಾರೆಂಟ್ಸ್, ಫ್ರೆಂಡ್ಸ್, ಕೊಲೀಗ್ಸ್. ನಿಮಗೆ ಅಷ್ಟು ಧೈರ್ಯ ಇರೋದು ನಾವು ಏಜ್ ಆದವರು ನಾವು ಒಂದು ಸ್ವಲ್ಪ ಧೈರ್ಯವಾಗಿರಬೇಕು. ನೋಡ್ದ ಹುಡುಗಿನೇ ಹಂಗಿರೋವಾಗ ನಾವು ಯಾಕೆ ಇರಬಾರ್ದು? ಚೆನ್ನಾಗಿ ಓದಬೇಕು. ಫ್ಯಾಮಿಲಿ ಅಂದರೆ ಹಿಂಗಿರಬೇಕು, ಪ್ರೀತಿಯಿಂದ ಇರಬೇಕು, ಧೈರ್ಯವಾಗೂ ಇರಬೇಕು. ಈ ಥರ ಬಟ್ಟೆ ಹಾಕ್ಬಾರ್ದು. ಅವ್ರು ಹೇಳ್ಕೊತಾರೆ. ನಿಮ್ಗೆ ಹೆಂಗೆ ಅನಿಸುತ್ತೋ, ನಮ್ಮ ಮನೇಲಿ ಫ್ರೀಡಮ್ ಕೊಟ್ಟಿದ್ದೀವಲ್ವ, ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗಿರ್ರಿ. ಆದರೆ ನೀವು ಧೈರ್ಯವಾಗೂ ಇರ್ರಿ. ಯಾರನ್ನ ಇದು ಮಾಡಿದ್ರು ನೀವು ಧೈರ್ಯವಾಗಿ ಮಾತಾಡ್ರಿ.